ಶ್ರೀಮಾತ್ರೇ ನಮಃ. ದೇವಿಯ ಸಂಪ್ರೀತಿಗಾಗಿ ನಾವು ವರ್ಷದಲ್ಲಿ 2 ಮುಖ್ಯವಾದ ಗುಪ್ತ ನವರಾತ್ರಿಗಳು ಹಾಗೂ 2 ವ್ಯಕ್ತ ನವರಾತ್ರಿಗಳನ್ನು ಆಚರಿಸುವುದಾಗಿ ಈಗಾಗಲೇ ನಾನು ತಮ್ಮೊಂದಿಗೆ ಹೇಳಿದ್ದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಆರಂಭಿಸಿ ಆಷಾಢ ಮಾಸದ ಶುಕ್ಲ ಪಕ್ಷದ ನವಮಿಯವರೆಗೆ ಆಚರಿಸಬೇಕಾದಂಥ ವಿಶೇಷವಾದ ಗುಪ್ತ ನವರಾತ್ರಿಯು ವಾರಾಹಿ ದೇವಿಯವರಿಗೆ ಸಮರ್ಪಿತವಾಗಿರ್ತದೆ. ಆ ದಿವಸಗಳಲ್ಲಿ ವಾರಾಹಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗಂಥೇಳಿ ನಾವು ವಾರಾಹಿಯ ಮೂಲ ಮಂತ್ರವನ್ನು ಅಥವಾ ವಾರಾಹಿಯ ವಿಶೇಷ ಸಾಧನೆಗಳನ್ನು ಯಾವುದೇ ಗುರುವಿಂದ ಉಪದೇಶ ಪಡೆಯದೆ ನಾವು ಖಂಡಿತ ಮಾಡಬಾರ್ದು. ಯಾಕಂದರೆ ವಾರಾಹಿ ದೇವಿಯು ಅತ್ಯಂತ ಉಗ್ರ ಸ್ವರೂಪದಲ್ಲಿರುವಂಥ ದೇವತೆ ಆಗಿರುವುದರಿಂದ ಒಂದು ಗುರುವಿನಲ್ಲಿ ನಿರ್ದಿಷ್ಟವಾದ ಆಕೆಯ ಪೂಜಾ ಕ್ರಮ, ಆಕೆಯ ಮಂತ್ರವನ್ನು ಪಠಿಸಬೇಕಾದ ವಿಧಿ, ಆಕೆಗೆ ತರ್ಪಣವನ್ನು ನೀಡಬೇಕಾದ ವಿಧಿಗಳನ್ನು ನಾವು ಅರಿತ ಮೇಲೆಯೇ ನಾವು ವಾರಾಹಿ ದೇವಿಯ ವಿಶೇಷ ಸಾಧನೆಯನ್ನು ಮಾಡಬಹುದು. ಹಾಗಂತ ನಾವು ಈ ದಿನಗಳಲ್ಲಿ ವಾರಾಹಿಯನ್ನು ಪೂಜೆ ಮಾಡಬಾರ್ದಾ ಅಂದರೆ, ಸಾಮಾನ್ಯರು ವಾರಾಹಿಯನ್ನು ಪೂಜೆ ಮಾಡಬಾರ್ದು ಅಂದರೆ ಖಂಡಿತ ಮಾಡಬಹುದು. ವಾರಾಹಿಯ ಪೂಜೆಯನ್ನು ಮುಖ್ಯವಾಗಿ ದುಷ್ಟ ನಿಗ್ರಹಕ್ಕಾಗಿ ಅಲ್ಲದೆ ಯಾವುದೇ ರೀತಿಯ ವಿಚಾರ ಅಥವಾ ಮಾಟ ಮಂತ್ರ ಇತ್ಯಾದಿ ನಮ್ಮ ಮೇಲೆ ನಡೆದಿದೆ, ಬೇರೆಯವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ, ಈ ರೀತಿಯಾಗಿ ನಮಗೆ ಯಾವುದೋ ಒಂದು ರೀತಿಯಿಂದ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇದ್ದ ಪಕ್ಷದಲ್ಲಿ ಈ 9 ದಿನಗಳಲ್ಲಿ ವಿಶೇಷವಾಗಿ ಭಗವತಿಯನ್ನು ವಾರಾಹಿ ಸ್ವರೂಪದಲ್ಲಿ ನಾವು ಪೂಜೆ ಮಾಡಬಹುದು. ನಾವು ದುರ್ಗಾ ಸಪ್ತಶತಿಯಲ್ಲಿ ಕೇಳ್ತೇವೆ, ಭಗವತಿ ಅನೇಕ ರೂಪಗಳಲ್ಲಿ ವ್ಯಕ್ತಳಾಗ್ತಾಳೆ. ಅದೇ ರೀತಿ ವಾರಾಹ ದೇವನ ಶಕ್ತಿ ಏನಿದೆ ಅದು ವಾರಾಹಿ ರೂಪದಲ್ಲಿ ಪ್ರಕಟವಾಗ್ತದೆ. ಆಕೆಯನ್ನು ನಾವು ನಾರಾಯಣಿ ಸ್ತುತಿಯಲ್ಲಿ ಕೂಡ ಗೃಹೀತೋಗ್ರ ಮಹಾಚಕ್ರೆ ಧನುಷ್ಟ್ರೋದ್ಧೃತ ವಸುಂಧರೆ ವರಾಹ ರೂಪಿಣಿ ಶಿವೆ ನಾರಾಯಣಿ ನಮೋಸ್ತುತೆ ಅಂಥೇಳಿ ಪ್ರಾರ್ಥನೆ ಮಾಡ್ತೀವಿ. ವಾರಾಹಿಯನ್ನು ಸಪ್ತ ಮಾತೃಕೆಯಲ್ಲೂ ಸಹ ಒಬ್ಬಳೆಂದು ಪೂಜೆ ಮಾಡ್ತಾರೆ. ವರಾಹನ ಶಕ್ತಿ ಅಂಥೇಳಿ ಆಕೆಯನ್ನು ನಾವು ವಿಶೇಷವಾಗಿ ಪೂಜೆ ಮಾಡುವುದರಿಂದ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯಗಳಿದ್ದರೆ, ಯಾವುದಾದ್ರೂ ಮನೆ ಕಟ್ಟುವಂಥ ಅಭಿಲಾಷೆಗಳಿದ್ದರೆ, ಅಥವಾ ಕೋರ್ಟು ಕಚೇರಿಗಳಲ್ಲಿ ಯಾವುದಾದ್ರೂ ಒಂದು ಬಹಳ ದಿನಗಳಿಂದ ನಮ್ಮದೊಂದು ಪ್ರಕರಣ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅವುಗಳಿಂದ ನಮ್ಮನ್ನು ಪಾರುಗಾಣಿಸಿ ನಮಗೆ ಅನುಗ್ರಹವನ್ನು ತೋರುವಂಥ ಭಗವತಿಯ ರೂಪ ವಾರಾಹಿಯದಾಗಿರ್ತದೆ. ವಾರಾಹಿಯನ್ನು ನಾವು ಲಲಿತಾ ಪರಮೇಶ್ವರಿಯ ದಂಡನಾಯಕಿ ಅಂಥೇಳಿ ಕೇಳ್ತೀವಿ. ಯಾವ ರೀತಿ ಶ್ಯಾಮಲಾದೇವಿ ವಾರಾಹಿಯ ಮಂತ್ರಿ ಆಗಿದ್ದಾಳೋ ಅದೇ ರೀತಿ ಅಂದರೆ ಯಾವ ರೀತಿ ಶ್ಯಾಮಲಾದೇವಿಯು ಲಲಿತಾ ಪರಮೇಶ್ವರಿಯ ಮಂತ್ರಿಣಿ ಆಗಿದ್ದಾಳೋ ಅದೇ ರೀತಿ ವಾರಾಹಿ ದೇವಿಯು ಆಕೆಯ ದಂಡನಾಥಳಾಗಿರ್ತಾಳೆ, ಆಕೆಯ ಸೇನೆಯ ಅಧ್ಯಕ್ಷಳಾಗಿರ್ತಾಳೆ. ಆಕೆಯು ದುಷ್ಟ ನಿಗ್ರಹಕ್ಕಾಗಿ ಪ್ರಕಟವಾದಂಥ ರೂಪ ಆಗಿರ್ತದೆ. ನಾವು ಈ ದಿನಗಳಲ್ಲಿ ಆಕೆಯ 12 ನಾಮವನ್ನು ಹೇಳಿಕೊಳ್ಳಬಹುದು. ಅದೇ ರೀತಿ ಆಕೆಯ ಅಷ್ಟೋತ್ತರ ಶತನಾಮವನ್ನು ಸ್ತೋತ್ರವನ್ನು ಹೇಳಿಕೊಳ್ಳಬಹುದು, ಅಥವಾ ಅಷ್ಟೋತ್ತರ ಶತನಾಮದಿಂದ ಆಕೆಗೆ ಕುಂಕುಮಾರ್ಚನೆಯನ್ನು ಅಥವಾ ಅರಿಶಿಣದಿಂದ ಅರ್ಚನೆಯನ್ನು ಮಾಡಬಹುದು. ಯಾಕಂದರೆ ಅರಿಶಿಣ ತುಂಬ ಪ್ರೀತಿ ವಾರಾಹಿಗೆ. ನಾವು ವಿಶೇಷವಾಗಿ ಏನು ಮಾಡ್ತೀವಿ, ಅರಿಶಿಣದ ಬೇರಿನಿಂದ ಆಕೆಗೆ ಒಂದು ಮಾಲೆಯನ್ನು ತಯಾರು ಮಾಡಿ ಹಾಕುವಂಥ ಪರಿಪಾಠವೂ ಇದೆ, ಅರಿಶಿಣದ ನೀರಿನಿಂದ ಅಭಿಷೇಕಿಸುವಂಥ ಪರಿಪಾಠವೂ ಇದೆ. ಹೀಗಾಗಿ ಅರಿಶಿಣ ಅಥವಾ ಕುಂಕುಮಗಳಿಂದ ಆಕೆಯನ್ನು ಅರ್ಚನೆ ಮಾಡಬಹುದು. ಈ ದಿವಸ ನಾನು ಈ 9 ದಿವಸಗಳಲ್ಲಿ ಹೇಳಿಕೊಳ್ಳಬಹುದಾದಂಥ ಆಕೆಯ 12 ನಾಮ ಸ್ತೋತ್ರವನ್ನು ಹೇಳ್ತೇನೆ. ಇದನ್ನು ಅಗಸ್ತ್ಯರಿಗೆ ಹಯಗ್ರೀವನು ಉಪದೇಶ ಮಾಡಿರ್ತಾನೆ. ಈ ಸ್ತೋತ್ರವು ಬ್ರಹ್ಮಾಂಡ ಪುರಾಣದ ಲಲಿತಾ ಉಪಾಖ್ಯಾನದಲ್ಲಿ ಬರುವಂಥ ಒಂದು ಅತಿ ಚಿಕ್ಕದಾದಂಥ 12 ನಾಮ ಸ್ತೋತ್ರವಾಗಿದೆ. ಇದರಲ್ಲಿ ವಾರಾಹಿಯ 12 ವಿಶೇಷ ನಾಮಗಳನ್ನು ಹೇಳ್ತಾರೆ. ಇದನ್ನು ದಿನನಿತ್ಯವೂ ಸಹ ನಾವು ಹೇಳಿಕೊಳ್ಳಬಹುದು. ಅಥವಾ ವಿಶೇಷವಾಗಿ ಯಾವುದೇ ನಮಗೆ ಒಂದು ಶತ್ರುಬಾಧೆ ಇದೆ, ಅಥವಾ ಕೋರ್ಟ್ ಕಚೇರಿಯಲ್ಲಿ ನಮ್ಮ ಪ್ರಕರಣ ಸಿಲುಕಿಕೊಂಡಿದೆ, ನಮಗೆ ಮನೆ ಕಟ್ಟಿಕೊಳ್ಳಬೇಕು ಅಂತ ಆಸೆ ಇದೆ, ಆದರೆ ಯಾವುದೋ ಕಾರಣದಿಂದ ನಮಗೆ ಅದು ಜರುಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆಗಳಿದ್ದಾಗ ವಾರಾಹಿಯ ಪ್ರೀತ್ಯರ್ಥವಾಗಿ ನಾವು ಇದನ್ನು 48 ದಿನಗಳ ಕಾಲ ಹೇಳಿಕೊಳ್ಳಬಹುದು. ಅಥವಾ ನಿತ್ಯದಲ್ಲಿಯೂ ಸಹ ನಾವು ಪೂಜಾಂತದಲ್ಲಿ ಆಕೆ ಈ ಸ್ತೋತ್ರವನ್ನು ಹೇಳಿಕೊಳ್ಳಬಹುದು. ಮತ್ತು ವಾರಾಹಿಯ ವಿಗ್ರಹವನ್ನು ನಾವು ಮನೆಯಲ್ಲಿ ತಂದಿಟ್ಟುಕೊಳ್ಳಬೇಕು ಅಂತ ಆದಾಗ ವಿಶೇಷವಾದ ಅನುಷ್ಠಾನಗಳಿರಬೇಕಾಗ್ತದೆ. ಹೀಗಾಗಿ ನಮಗೆ ದಿನನಿತ್ಯದಲ್ಲಿ ಆಕೆಯ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಖಂಡಿತ ಆಕೆಯ ವಿಗ್ರಹಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡೋದು ಅಲ್ಲ. ನೀವು ನಿಮ್ಮ ಮನೆಯಲ್ಲಿರುವಂಥ ದೇವಿಯ ಬಿಂಬದಲ್ಲಿ ಪೂಜೆ ಮಾಡಿದ ಮೇಲೆ ಒಂದು ಮಂತ್ರಾಕ್ಷತೆಯನ್ನು ವಾರಾಹಿಯ ಹೆಸರಿನಲ್ಲಿ ಅದೇ ದೇವಿಯ ಬಿಂಬಕ್ಕೆ, ಲಕ್ಷ್ಮಿ, ಲಲಿತೆ
ಪಾರ್ವತಿ ಯಾವುದೇ ನಿಮ್ಮಲ್ಲಿರ್ತಂಥ ಚಿತ್ರಪಟದಲ್ಲಿ ಸಹ ಆಕೆಯ ಸನ್ನಿಧಾನವನ್ನು ಚಿಂತನೆ ಮಾಡಿ ನಾವು ಮಂತ್ರಾಕ್ಷತೆಯಿಂದ ಆಕೆಯನ್ನು ಪೂಜೆ ಮಾಡಬಹುದು. ಇಲ್ಲ ನಮಗೆ ವಿಶೇಷವಾಗಿ ಆಕೆಯ ಮೇಲೆ ಭಕ್ತಿ ಇದೆ, ನಿತ್ಯದಲ್ಲಿ ಆಕೆಯ ಅನುಷ್ಠಾನವನ್ನು ಮಾಡ್ತೀವಿ ಎಂದಾದರೆ ನಿಸ್ಸಂಶಯವಾಗಿ ಆಕೆಯ ಬಿಂಬವನ್ನು ತಂದಿಟ್ಟುಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಬಹುದು. ಈಗ ನಾನು ವಾರಾಹಿ ದ್ವಾದಶ ನಾಮ ಸ್ತೋತ್ರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಾಳೆಯ ದಿವಸ ಅಥವಾ ಸಂಜೆಗೆ ಹೊತ್ತಿಗೆ ನಾನು ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಸಹ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ವರ್ಷದ ಗುಪ್ತ ನವರಾತ್ರಿ, ಈ ವಾರಾಹಿ ನವರಾತ್ರಿಯು ನಾಳೆ ಬುಧವಾರದಿಂದ ಶುರುವಾಗ್ತದೆ, 15ನೇ ತಾರೀಕಿಂದ ಶುರುವಾಗ್ತದೆ. ಈ ಗುಪ್ತ ನವರಾತ್ರಿಯಲ್ಲಿ ನಾವು ಕೇವಲ ವಾರಾಹಿಯೊಂದೇ ಅಲ್ಲದೆ ದುರ್ಗೆ, ಲಲಿತೆ ಇತ್ಯಾದಿ ಯಾವುದೇ ದೇವಿಯ ಸ್ವರೂಪವನ್ನು ಸಹ ನಾವು ಪೂಜೆ ಮಾಡಬಹುದು. ಆದರೆ ವಾರಾಹಿಯ ಪೂಜೆಗೆ ಅತ್ಯಂತ ಮಹತ್ವ ಇರುವುದರಿಂದ ನಾವು ವಾರಾಹಿ ನವರಾತ್ರಿ ಅಂತ ಕರಿತೇವೆ. ದುರ್ಗೆಯನ್ನು ಪೂಜೆ ಮಾಡಬಹುದು ಮತ್ತು ಚಾಮುಂಡೆಯನ್ನು ವಿಶೇಷವಾಗಿ ನಾವು ಆಷಾಢ ಮಾಸದಲ್ಲಿ ಪೂಜೆ ಮಾಡಬಹುದು. ಆಕೆ ಅಷ್ಟೋತ್ತರ ಶತನಾಮವನ್ನು ಸಹ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ವಾರಾಹಿ ದ್ವಾದಶ ನಾಮ ಸ್ತೋತ್ರ. ಇದು ಹಯಗ್ರೀವನಿಂದ ಉಪದೇಶಿಸಲ್ಪಟ್ಟಿರುವುದು. ಹಯಗ್ರೀವ ಉವಾಚ ಶೃಣು ದ್ವಾದಶ ನಾಮಾನಿ ತಸ್ಯ ದೇವ್ಯಾ ಘಟೋದ್ಭವ ಯದಾ ಕರ್ಣನ ಮಾತ್ರೇಣ ಪ್ರಸನ್ನ ಸಾ ಭವಿಷ್ಯತಿ ಪಂಚಮಿ ದಂಡನಾಥ ಚ ಸಂಕೇತ ಸಮಯೇಶ್ವರಿ ತಥಾ ಸಮಯ ಸಂಕೇತ ವಾರಾಹಿ ಪೋತ್ರಿಣಿ ಶಿವ ವಾರ್ತಾಲಿ ಚ ಮಹಾಸೇನಾ ಆಜ್ಞಾ ಚಕ್ರೇಶ್ವರಿ ತಥಾ ಅರಿಗ್ನೇ ಚೇತಿ ಸಂಪ್ರೋಕ್ತಂ ನಾಮ ದ್ವಾದಶಕಂ ಮುನೆ ನಾಮ ದ್ವಾದಶಕಾಭಿಖ್ಯ ವಜ್ರಪಂಜರ ಮಧ್ಯಗಃ ಸಂಕಟೇ ದುಃಖಮಾಪ್ನೋತಿ ನ ಕದಾಚನ ಮಾನವಃ ಏತೈರ್ನಾಮಭಿರ್ಭ್ರಸ್ತಾ ಸಂಕೇತಾಂ ಬಹುದುಷ್ಟುವೋಃ ತೇಷಾಮನುಗ್ರಹಾರ್ಥಾಯ ಪ್ರಜಾಚಲಚ್ಚ ಪುನಃ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೇ ಲಲಿತಾ ಉಪಾಖ್ಯಾನೆ ಶ್ರೀ ವಾರಾಹಿ ದ್ವಾದಶ ನಾಮ ಸ್ತೋತ್ರಂ. ಈ ಸಂಕ್ಷಿಪ್ತವಾದಂಥ ಸ್ತೋತ್ರವನ್ನು ನಾವು ಈ 9 ದಿನಗಳಲ್ಲಿ ವಿಶೇಷವಾಗಿ ಹೇಳಿಕೊಳ್ಳಬಹುದು. ಈ ಸ್ತೋತ್ರದ ಸಾಹಿತ್ಯವನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಸಹ ಹಂಚಿಕೊಂಡಿರ್ತೇನೆ. ನಾವು ಸಮಯವನ್ನು ಸಾಧಿಸಿಕೊಂಡು ವಾರಾಹಿ ದೇವಿಯ ಪ್ರೀತ್ಯರ್ಥವಾಗಿ ಈ ಪುಟ್ಟ ಶ್ಲೋಕವನ್ನು ಹೇಳಿಕೊಳ್ಳುವುದರ ಮೂಲಕ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.